ಸರ್, ಇಲ್ಲಿ ಸಮಥಿಂಗ್ ಫಿಶಿ ಅಂತ ಅನಿಸ್ತಿರೋದು ಯಾವುದು ಅಂದರೆ, ವಿಜೇಂದ್ರ ಅವ್ರಿಗೆ ಅನುಭವದ ಕೊರತೆ ಇರಬಹುದು, ಇದೇ ಕೂಡ ಹೌದು, ಒಂದು ತಕ್ಕ ಮಟ್ಟಿಗಿದೆ. ಯಾಕೆಂದರೆ ಯಡಿಯೂರಪ್ಪ ಅವರ ಮಗ ಅಂದ ತಕ್ಷಣ ಎಲ್ಲ ಅನುಭವವೂ ಅವರಿಗೆ ದಾರಿ ಎರೆದಿರಬೇಕು ಅನ್ನೋದು ಏನಿಲ್ಲ. ಅದು ಒಂದಷ್ಟು ಮೆಚುರಿಟಿಯಿಂದನೂ ಬರುತ್ತೆ, ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸಿಂದ ಬರುತ್ತೆ. ಅದಕ್ಕೆ ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕೋ ಏನೋ ಅವ್ರಿಗೆ ಗೊತ್ತಿಲ್ಲ. ಬಟ್ ಅಶೋಕ್ ಅವರು ವಿಜೇಂದ್ರ ಅವ್ರಿಗಿಂತ ಹಿರಿಯರು, ಅವರು ಕೂಡ ಮಾತನಾಡ್ಬೋದಾಗಿತ್ತು, ಸಂಧಾನ ನಡೆಸುವಂಥ ಕೆಲಸ ಮಾಡ್ಬೋದಾಗಿತ್ತು. ಅವರು ಸೈಡ್ಲೈನ್ ಆಗ್ಬಿಟ್ಟಿದ್ದಾರೆ, ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಒಂದು ಸತ್ಯ ಸಂಗತಿ ತಮಗೆ ಹೇಳ, ಪ್ಲೀಸ್ ಸರ್. ಕರ್ನಾಟಕದಲ್ಲಿ ಇವತ್ತಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಸಣ್ಣ ಸಣ್ಣ ನಾಯಕರು ಕೂಡ ಯಾರ ಮಾತನ್ನು ಯಾರು ಕೇಳುವಂಥದ್ದಿರಲಿಲ್ಲ. ಇದು ಭಾರಿ ದೊಡ್ಡ ದುರಂತ ಆಗ್ತದೆ. ಸಣ್ಣ ಸಣ್ಣ ಎರೆಹೊಳಗಳು ಕೂಡ ನಾಗರ ಹಾವುಗಳಾಗುವಂಥ ರೀತಿಯಲ್ಲಿ ಇವತ್ತು ಪರಿವರ್ತನೆ ಆಗ್ತಾ ಇದ್ದಾವೆ. ಒಂದು ನಿಮಿಷ ರೀ, ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತೇಳಿ, ನಾಯಕತ್ವದ ಕೊರತೆ ಅಂತಲ್ಲ, ನಾಯಕರಿಗೆ ಗೌರವ ಕೊಡುವುದರಲ್ಲಿ ಕೊರತೆ ಇರುವಂಥದ್ದು. ನೋಡಿ, ನಾನು ಕೇಂದ್ರದ ವರಿಷ್ಠರನ್ನ ನಿಮಗಿಂತ ಜಾಸ್ತಿ ಖಾರವಾಗಿ ನಾನು 2 ಬಾರಿ ಅವರಿಗೆ ಪತ್ರ ಬರೆದಿರುವಂಥದ್ದು, ಮತ್ತೊಂದು ಮಾಡಿರುವಂಥದ್ದು. ನಿಮ್ಮ ಇಂಟರ್ಫಿಯರೆನ್ಸ್ ಭಾರಿ ಆಗುತ್ತೆ. ಯಾಕಂತ ಹೇಳಿದರೆ, ಇವತ್ತು ಕೇಂದ್ರದ ನಮ್ಮ ವರಿಷ್ಠರು ಅಂತೇಳಿದರೆ ಜಗತ್ತಿನಲ್ಲೇ ಅತ್ಯಂತ ಪ್ರಮುಖ ಒಂದು ನಾಯಕರು ಅಂತ ಅನಿಸಿಕೊಂಡವರು. ಅವರು ಹೇಳಿದರೆ ಎಲ್ಲರೂ ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ. ಆದರೆ ಕೇಂದ್ರದವರು ಯಾಕೆ ಇಂಟರ್ವೆನ್ಷನ್ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದೇ ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೆ ಬಂದಿದೆ. ನಿಜ, ಹರಿಯಾಣದ ಚುನಾವಣೆ, ಮಹಾರಾಷ್ಟ್ರದ ಚುನಾವಣೆ, ಸವಾಲಿನ ಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿಗೆ ಆಗಿದ್ದ ಕಾರಣ ಒಂದಷ್ಟು ಸಮಯ ಅಲ್ಲಿಗೆ ಹೋಗುವಂಥದ್ದು ಆಗಬೇಕಾಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಒಂದು ತೊಂದರೆ ಆಗಿದೆ ಅಂತ ಹೇಳಿದರೆ, ದೆಹಲಿಯೊಂದು ಚುನಾವಣೆ ಅರ್ಜೆಂಟಾಗಿ ಬರ್ತಾ ಇದೆ. ಆದರೆ ಇದಕ್ಕೆ ಪರಿಹಾರ ಕೇಂದ್ರವರು ಕೊಡ್ತಾರೆ, ಮತ್ತು BJPಯನ್ನು ಯಶಸ್ವಿಯಾಗಿ ಮುಂದೆ ತಗೊಂಡೋಗುವಂಥ ಕೆಲಸ ಕಾರ್ಯಗಳಾಗ್ತವೆ.